ಗೋಪುರಗಳಿಲ್ಲ, ದ್ವಾರ ಗರುಡ ಕಂಬಗಳಿಲ್ಲ. ಸುತ್ತಲಿರೋ ಮರಗಿಡಗಳ ನೆರಳಲ್ಲೇ ನಿಂತಿರೋ ಈ ಗಣೇಶನನ್ನ ದರ್ಶನ ಮಾಡೋಕೆ ಎರಡು ಕಣ್ಣುಗಳು ಸಾಲಲ್ಲ. ದೇವಾಲಯವೇ ಇಲ್ಲದ ಗಣೇಶನನ್ನ ನಾನು ಇಲ್ಲಿವರೆಗೂ ಕಂಡಿರಲಿಲ್ಲ. ಆಕಾಶ ಭೂಮಿಯನ್ನ ತನ್ನಾಲಯವನ್ನಾಗಿ ಮಾಡಿಕೊಂಡಿದ್ದ ಈ ಗಣಪನನ್ನ ಕಂಡ ಖುಷಿ ಹೇಳೋಕು ಸಾಧ್ಯವಿಲ್ಲ. ಸೌತಡ್ಕ ಮಹಾಗಣಪತಿ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿರುವ ಈ ವಿಭಿನ್ನ ವಿನಾಯಕನನ್ನ ದರ್ಶನ ಮಾಡೋಕೆ ಇವತ್ತು ನಾನು ಹೋಗಿದ್ದೆ. ಅಷ್ಟ ದಿಕ್ಕುಗಳಲ್ಲಿ ಕಂಡರೂ ಅದ್ಭುತವಾಗಿ ಕಂಗೊಳಿಸೋ ಈ ಏಕದಂತನನ್ನ, ಅವನಿಗೆ ಮಾಡಲಾಗಿದ್ದ ಅದ್ಭುತ ಅಲಂಕಾರಗಳನ್ನ, ಅದರ ಅಕ್ಕಪಕ್ಕದಲ್ಲಿದ್ದ ಸಿದ್ಧಿ ಬುದ್ಧಿ ವಿಗ್ರಹಗಳನ್ನ, ಭಕ್ತರು ಕಟ್ಟಿದ್ದ ಸಾವಿರಾರು ಗಂಟೆಗಳನ್ನು ನೋಡುತ್ತಾ ಸುಂದರ ವಾತಾವರಣದಲ್ಲಿ ಒಂದಷ್ಟು ಹೊತ್ತನ್ನ ಕಳೆದೆ. ಈ ಗಣೇಶ ಇಲ್ಲಿಗೆ ಬಂದ ತಡೆಗೋಡೆಗಳಿಲ್ಲದೆ ನೆಲೆ ನಿಂತ ಕಥೆಯನ್ನ ಕೆದಕಿದರೆ, ಗತಕಾಲದಲ್ಲಿ ಈ ಮೂರ್ತಿಯನ್ನ ಪೂಜಿಸುತ್ತಿದ್ದ ಹಾಗೆ ಈ ಪ್ರಾಂತ್ಯವನ್ನ ಆಳುತ್ತಿದ್ದ ರಾಜಮನೆತನದ ಮೇಲೆ ದಾಳಿಯಾಗತ್ತೆ. ಆ ದಾಳಿಯಲ್ಲಿ ಈ ಗಣೇಶನ ದೇವಾಲಯ ನಾಶವಾಗಿ ಈ ವಿಗ್ರಹ ಕಾಡಿನಲ್ಲಿ ಮರೆಯಾಗತ್ತೆ. ಗೋಪಾಲಕರಿಗೆ ಸಿಕ್ಕ ಈ ವಿಗ್ರಹವನ್ನ ಅವರು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರದ ದಿನಗಳಲ್ಲಿ ಗುಡಿಯನ್ನ ನಿರ್ಮಿಸೋ ಯೋಚನೆಗಳು ಬಂದರೂ ಗಣೇಶನ ಇಚ್ಛೆಯಂತೆ ಆ ಕೆಲಸವನ್ನ ಅಲ್ಲಿಗೆ ಕೈ ಬಿಡ್ತಾರೆ. ಇಲ್ಲಿ ಗಂಟೆಗಳನ್ನ ಕಟ್ಟೋ ಹರಕೆ ಇಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಆ ಹರಕೆ